ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ದೊಡ್ಡ ಪ್ರಶ್ನೆ ಇದೆಯಾ? ನಮ್ಮ ಪ್ರೀತಿ ಉಳಿತಾ ಇದೆಯಾ? ಅಥವಾ ಇದು ನಮ್ಮ ರಿಲೇಶನ್‌ಶಿಪ್ ಅಂತ್ಯವಾ? ಮತ್ತೆ ಬಿಗಿನ್ ಆಗುತ್ತಾ? ಇಲ್ಲ ನೋ ಕಾಂಟಾಕ್ಟ್ ಸಂಪೂರ್ಣವಾಗಿ ಹಿಂಗೆ ಉಳಿದ್ಬಿಡುತ್ತಾ? ಸಾಕಷ್ಟು ಜನಗೆ ಒಂದು ಲಾಂಗ್ ಟರ್ಮ್ ರಿಲೇಶನ್‌ಶಿಪ್ ಅಲ್ಲಿ ಇರ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಕೆಲವು ಕನೆಕ್ಷನ್ ಮಾತ್ರ ಲಾಂಗ್ ಟರ್ಮ್‌ಗೆ ಹೋಗುತ್ತೆ. ಕೆಲವು ಕನೆಕ್ಷನ್ ಶಾರ್ಟ್ ಟರ್ಮ್ ಅಲ್ಲೇ ಬ್ರೇಕ್ ಆಗುತ್ತೆ. ಇಂಥ ಸಮಯದಲ್ಲಿ ಮನಸ್ಸಿನಲ್ಲಿ ತುಂಬಾ ಕನ್‌ಫ್ಯೂಷನ್, ಫಿಯರ್ ಮತ್ತು ಡೌಟ್ಸ್ ಇರುವುದು ಸಹಜ ಆಗಿರುತ್ತೆ. ಈ ವಿಡಿಯೋನಲ್ಲಿ ಟ್ಯಾರೋ ಕಾರ್ಡ್ಸ್ ಮೂಲಕ ಯೂನಿವರ್ಸ್ ನಿಮಗೆ ಯಾವ ಗೈಡೆನ್ಸ್ ನೀಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ. ಈ ರಿಲೇಶನ್‌ಶಿಪ್‌ಗೆ ಇನ್ನೂ ಹೋಪ್ ಇದೆಯಾ? ಹೀಲಿಂಗ್ ಆಗ್ತಾ ಇದೆಯಾ? ಕಮ್ಯುನಿಕೇಷನ್ ಮತ್ತೆ ಶುರು ಆಗುತ್ತಾ? ಅಥವಾ ಯೂನಿವರ್ಸ್ ನಿಮ್ಗೆ ಹೊಸ ದಾರಿಯಲ್ಲಿ ಏನಾದ್ರೂ ತೋರಿಸ್ತಾ ಇದ್ದಾರಾ? ಕಾರ್ಡ್ಸ್ ನೀಡುವ ಎನರ್ಜಿ ಮತ್ತು ಗೈಡೆನ್ಸ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಯೂನಿವರ್ಸ್ ನಿಮಗಾಗಿ ಯಾವ ಮೆಸೇಜ್ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ತಡ ಮಾಡಬೇಡಿ. ಇವಾಗ ನಿಮ್ಮ ಪಾರ್ಟ್ನರ್ ಹೆಸರು, ನಿಮ್ಮ ಹೆಸರನ್ನ 3 ಟೈಮ್ಸ್ ಖುಷಿ ಖುಷಿಯಾಗಿ ನೀವು ಅವ್ರನ್ನ ನೆನೆಸ್ಕೊಂಡು, ನಿಮ್ಮ ಹೆಸರು ಜೊತೆ ಸೇರಿಸ್ಕೊಂಡು, ಕಾಮ್ ಆಗಿ ಕೂತ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ದ ಥರ್ಡ್ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂಡ್ ದ ಫೋರ್ತ್ ಕಾರ್ಡ್ ನೈಟ್ ಆಫ್ ಕಪ್ಸ್ ಅಂಡ್ ದ ಫಿಫ್ತ್ ಕಾರ್ಡ್ ಡೆತ್ ಕಾರ್ಡ್. ಲೆಟ್ ಮಿ ಟೆಲ್. ಇಲ್ಲಿ ನೀವು ನೋಡ್ತಾ ಇರಬಹುದು, ಮೊದಲನೇ ಕಾರ್ಡ್ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ರಿಲೇಶನ್ಶಿಪ್ ಅನ್ನು ಯಾರೋ ಒಬ್ರು ಇನ್ನೂ ಬಿಡೋದಕ್ಕೆ ರೆಡಿ ಇಲ್ಲ. ನೀವು ಬಿಡೋದಕ್ಕೆ ರೆಡಿ ಇಲ್ಲ, ಇಲ್ಲ ನಿಮ್ಮ ಪಾರ್ಟ್ನರ್ ಬಿಡೋದಕ್ಕೆ ರೆಡಿ ಇಲ್ಲ. ಇಬ್ಬರಲ್ಲಿ ಒಬ್ರು ತುಂಬಾ ಸ್ಟ್ರಾಂಗ್ ಆಗಿ ನೀವು ನಿಂತಿದ್ದೀರಾ. ನಿಮ್ಮನ್ನು ಇನ್ನೂ ಹೋಲ್ಡ್ ಮಾಡ್ಕೊಳ್ಳಲು ಬಯಸ್ಬೋದು. ನೀವು ಫೀಲಿಂಗ್ಸ್ ಒಳಗೆ ಇಟ್ಕೊಂಡಿರ್ಬೋದು. ಫಿಯರ್ಸ್ ಆಫ್ ಲೂಸಿಂಗ್ ಇರುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಈಗೋ ಅಥವಾ ಇನ್ಸೆಕ್ಯೂರಿಟಿ ಕಾರಣದಿಂದ ಎಮೋಷನ್ಸ್ ಓಪನ್ ಆಗದೆ ಕೂಡ ಇರ್ಬೋದು. ಯೂನಿವರ್ಸ್ ನಿಮ್ಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇರೋದು ಏನು ಅಂದ್ರೆ, ಇನ್ನು ಈ ಕನೆಕ್ಷನ್ ಅನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ. ವರ್ಕ್ ಮಾಡಿದ್ರೆ ಖಂಡಿತ ಈ ಕನೆಕ್ಷನ್ಗೆ ಒಂದು ಅರ್ಥ ಪಡ್ಕೊಳ್ತೀರಾ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡೇ ಬಂದಿದೆ. ಇದು ಒಂದು ತುಂಬಾ ಪವರ್ಫುಲ್ ಕಾರ್ಡ್. ಹೋಪ್‌ನೇ ಕಳ್ಕೊಂಡಿರುವಾಗ ಒಂದು ಮ್ಯಾಜಿಕ್ ಆಗುತ್ತೆ, ಒಂದು ಡಿವೈನ್ ಪವರ್ ಬರುತ್ತೆ, ಒಂದು ಡಿವೈನ್ ಎನರ್ಜಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವೇನಂತೀವಿ, ಅದು ಖಂಡಿತ ನಿಮ್ಮ ಕನೆಕ್ಷನ್‌ನಲ್ಲಿ ಮ್ಯಾಜಿಕ್ ಆಗಿ ಬಂದಿದೆ. ಈ ಕಾರ್ಡ್ ಹೇಳೋದೇನು ಅಂದ್ರೆ, ಚೇಂಜ್ ಮಾಡುವ ಪವರ್ ಇನ್ನ ಇದೆ. ರಿಲೇಶನ್‌ಶಿಪ್ ಇಂಪ್ರೂವ್ ಆಗುವ ಅವಕಾಶ ಇದೆ. ಹಾನೆಸ್ಟ್ ಕಮ್ಯುನಿಕೇಷನ್ ಮತ್ತು ರೈಟ್ ಆಕ್ಷನ್ ಇದ್ರೆ ಸಿಚುಯೇಷನ್ ಬದಲಾಗುತ್ತೆ. ಯೂನಿವರ್ಸ್ ಹೊಸ ಅವಕಾಶವನ್ನು ಮತ್ತೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಮ್ಯಾನಿಫೆಸ್ಟ್ ಮಾಡಿ, ನ್ಯೂ ಅಪರ್ಚುನಿಟಿ ಇರ್ಬೋದು, ಪಾಸಿಟಿವ್ ಆಕ್ಷನ್ ಇರ್ಬೋದು, ಎಲ್ಲವನ್ನೂ ಯೂಸ್ ಮಾಡಿಕೊಂಡು ನಿಮ್ಮ ಕನೆಕ್ಷನ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ನೀವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಥರ್ಡ್ ನೋಡ್ಬೋದು, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಕಾರ್ಡ್ ಒಂದು ಸ್ಲೋ ಎನರ್ಜಿ ಅಂತಾನೆ ಹೇಳ್ಬೋದು ಸದ್ಯದ ಸ್ಥಿತಿಯಲ್ಲಿ. ಅವರು, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಹರಿ ಮಾಡ್ತಾ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗಬೇಕು. ರಿಲೇಶನ್ಶಿಪ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನಾನು ತಪ್ಪು ಮಾಡಿದ್ದೀನಿ, ನಾನು ಎಲ್ಲಾನು ಹಾಳು ಮಾಡಿದ್ದೀನಿ ಅಂತ ಅವರಿಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದ್ದಾರೆ. ಬಟ್ ಟ್ರಸ್ಟ್‌ನ ಬಿಲ್ಡ್ ಮಾಡೋದಕ್ಕೆ ಸಮಯ ತಗೊಳುತ್ತೆ. ನೀವು ಪೇಷನ್ಸ್ ಆಗಿ ಇರಬೇಕು ಅನ್ನೋದು ಇಲ್ಲಿ ಈ ಕಾರ್ಡ್ ಮುಖಾಂತರ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ನೈಟ್ ಆಫ್ ಕಪ್ಸ್ ಬಂದಿದೆ ಮತ್ತೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಲವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿ ಮ್ಯಾಜಿಕ್ ನಡೀತಾ ಇದೆ. ಇಲ್ಲಿ ಸೆಲ್ಫ್ ಸಫಿಶಿಯಂಟ್ ಲವ್ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಸ್ಲೋ ಡೌನ್ ಇದ್ದು ಇಲ್ಲಿ ಲವ್ ಕಾರ್ಡ್ ಬಂದಿದೆ. ನಿಮಗೆ ಮತ್ತೆ ನಿಮ್ಮ ಪಾರ್ಟ್ನರ್ ಇಂದ ಲವ್ ಆಫರ್ ಬರುತ್ತೆ, ಮೆಸೇಜ್ ಬರುತ್ತೆ. ಖಂಡಿತ ಅವರು ಮಾಡಿರೋ ತಪ್ಪಿಗೆ ಅಪಾಲಜಿ ಕೇಳ್ತಾರೆ, ಕ್ಷಮೆ ಕೇಳ್ತಾರೆ. ಎಮೋಷನಲ್ ಕಾನ್ವರ್ಸೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜೊತೆ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಏನಿತ್ತು ಮೊದಲಿಗೆ, ಅದು ಮತ್ತೆ ರೀಬಿಲ್ಡ್ ಆಗುತ್ತೆ. ಅವರು ಫೀಲಿಂಗ್ಸ್ ಎಕ್ಸ್‌ಪ್ರೆಸ್ ಮಾಡುವ ಸಾಧ್ಯತೆ ಹೆಚ್ಚು ಇದೆ. ನೀವೇನಾದ್ರೂ ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ, ಕಮ್ಯುನಿಕೇಷನ್‌ಗೋಸ್ಕರ ವೇಟ್ ಮಾಡ್ತಾ ಇದ್ರೆ, ಇದು ಒಂದು ಗುಡ್ ಸೈನ್ ಅಂತಾನೆ ಹೇಳ್ಬೋದು. ಈ ರೀಡಿಂಗ್ ಅಲ್ಲಿ ಈ ಕಾರ್ಡ್ ಬಂದಿರೋದು. ನೆಕ್ಸ್ಟ್ ಕಮ್ಯುನಿಕೇಷನ್ ನಿಮಗೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕೊನೆಗೆ ನೋಡ್ಬೋದು ನೀವು ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಬಹಳಷ್ಟು ಜನ ಮತ್ತೆ ಹೇಳ್ತಾ ಇದ್ದೀನಿ, ಈ ಕಾರ್ಡ್ ನೋಡಿದ್ರೆ ಭಯ ಆಗುತ್ತೆ, ಫಿಯರ್ ಆಗುತ್ತೆ. ನನಗೆ ಡೆತ್ ಕಾರ್ಡ್ ಏನಕ್ಕೆ ಬಂದಿದೆ ನಮ್ಮ ಕನೆಕ್ಷನ್‌ನಲ್ಲಿ, ಎಲ್ಲಾನು ಮುಗ್ದೋಯ್ತಾ ಅಂತ ಕೇಳ್ತೀರಾ. ಆದ್ರೆ ಟ್ಯಾರೋನಲ್ಲಿ ಡೆತ್ ಕಾರ್ಡ್ ಅಂದ್ರೆ ಫಿಸಿಕಲ್ ಡೆತ್ ಅಲ್ಲ. ಇದರ ಅರ್ಥ ನಿಮ್ಮ ಕನೆಕ್ಷನ್‌ನಲ್ಲಿ ಒಂದು ಓಲ್ಡ್ ಚಾಪ್ಟರ್ ಏನಿತ್ತು ಅದು ಎಂಡ್ ಆಗ್ತಾ ಇದೆ. ಓಲ್ಡ್ ಪೇನ್, ಇಷ್ಟು ದಿವಸ ನೀವು ಯಾವ ನೋವನ್ನ ಅನುಭವಿಸ್ತಾ ಇದ್ರಿ ಅದು ರಿಲೀಸ್ ಆಗುತ್ತೆ. ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ ಏನಿತ್ತು
ಅದು ಫಿನಿಶ್ ಆಗುತ್ತೆ. ಒಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ರಿಲೇಶನ್‌ಶಿಪ್ ಮುಗಿದೇ ಹೋಗ್ತಾ ಇದೆ ಅನ್ನೋ ಅರ್ಥ ಯಾವಾಗ್ಲೂ ಇಲ್ಲ ಇಲ್ಲಿ. ಕೆಲವೊಮ್ಮೆ ಓಲ್ಡ್ ರಿಲೇಶನ್‌ಶಿಪ್ ಪ್ಯಾಟರ್ನ್ ಸಾಯುತ್ತೆ. ನ್ಯೂ ರಿಲೇಶನ್‌ಶಿಪ್ ಫೇಸ್ ಶುರು ಆಗುತ್ತೆ ಅನ್ನೋದು ಅರ್ಥ. ಈ ಡೆತ್ ಕಾರ್ಡ್ ಬಂದ್ರೆ ಇದು ಒಂದು ಅದ್ಭುತ ಕಾರ್ಡ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಸೊ ಅವರಿಗೆ ಖಂಡಿತ ಯೋಚನೆ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ರೀಚ್ ಮಾಡ್ತಾರೆ. ಹೊಸ ಅಪರ್ಚುನಿಟಿ ಜೊತೆ, ಹೊಸ ಪ್ರೀತಿ ಜೊತೆ ನಿಮ್ಮನ್ನ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಜೊತೆಲಿ ಇರ್ತಾರೆ ಅಂತ ಹೇಳ್ತಾ ಓವರ್ ಆಲ್ ರೀಡಿಂಗ್ ಏನಾಗಿತ್ತು ಅಂತ ನೋಡೋಣ. ಸೊ ಈಗ ಇಷ್ಟು ಕಾರ್ಡ್ಸ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಸ್ಪ್ರೆಡ್ನಲ್ಲಿ ನೆಗೆಟಿವ್ ಕಾರ್ಡ್ಸ್ ತುಂಬಾ ಕಡಿಮೆ ಇತ್ತು. ಸೊ ಫೋರ್ ಆಫ್ ಪೆನಟಿಕಲ್ಸ್ ಕನೆಕ್ಷನ್ ಇನ್ನೂ ಇದೆ ಅಂತ ಹೇಳ್ತಾ ಇದೆ. ಮ್ಯಾಜಿಷಿಯನ್ ಕಾರ್ಡ್ ಇನ್ನೂ ನಿಮ್ಮ ಕನೆಕ್ಷನ್ ಅಲ್ಲಿ ಸಿಚುಯೇಷನ್ ಚೇಂಜ್ ಆಗುವ ಪಾಸಿಬಿಲಿಟೀಸ್ ಇದೆ. ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಸ್ಲೋ ಪ್ರೋಗ್ರೆಸ್ ಅಂತ ಗೊತ್ತಾಗ್ತಾ ಇದೆ. ಸೊ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಲವ್ ಮತ್ತೆ ಕಮ್ಯುನಿಕೇಶನ್ಗೆ ಅವಕಾಶ ಇದೆ ಅಂತ ಗೊತ್ತಾಗಿದೆ. ಸೊ ಹಳೆಯ ನೋವು ಈಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಗ್ದಿದ್ರೆ ಹೊಸ ಆರಂಭ ಸಾಧ್ಯತೆ ಇದೆ. ಸೊ ಯೂನಿವರ್ಸ್ ಮೆಸೇಜ್ ನಿಮಗೆ ಇದು ಕಡ್ಡಾಯವಾಗಿ ರಿಲೇಶನ್ಶಿಪ್ನ ಅಂತ್ಯ ಅಂತೂ ಅನ್ಕೊಳ್ಳಲೇಬಾರ್ದು. ಸೊ ಏನಕ್ಕಂದ್ರೆ ಹಳೆಯ ರೀತಿಯಲ್ಲಿ ಈ ರಿಲೇಶನ್ಶಿಪ್ ಇನ್ನು ಮುಂದೆ ಮುಂದರಿಯಲ್ಲ. ಸೊ ಚೇಂಜ್ ಆಗಬೇಕು, ಈಗೋ ಬಿಡಬೇಕು. ಹಾನೆಸ್ಟ್ ಕಮ್ಯುನಿಕೇಶನ್ ಮತ್ತು ಮ್ಯೂಚುವಲ್ ಎಫರ್ಟ್ ಇದ್ರೆ ಖಂಡಿತ ನಿಮ್ಮ ಪ್ರೀತಿಯ ಪಾರ್ಟ್ನರ್ ಜೊತೆ ಒಂದು ಹೊಸ ಚಾಪ್ಟರ್ ಶುರು ಆಗುತ್ತೆ. ನಿಮಗೆ ಗೈಡೆನ್ಸ್ ಅಂತ ನೋಡಿದ್ರೆ ಈ ಕಾರ್ಡ್ಸ್ ನೋಡಿದ್ರೆ ರಿಲೇಶನ್ಶಿಪ್ ನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಎನರ್ಜಿ ಹೆಚ್ಚು ಕಾಣಿಸ್ತಾ ಇದೆ ನನಗೆ. ಇದು ಎಲ್ಲವೂ ಮುಗ್ದಿದೆ ಅಂತ ಏನು ಸ್ಪ್ರೆಡ್ ಕಾಣಿಸ್ತಾ ಇಲ್ಲ. ಹಳೆದನ್ನು ಬಿಟ್ಟು ಹೊಸ ರೀತಿಯಲ್ಲಿ ಸಂಬಂಧವನ್ನು ಕಟ್ಕೊಳ್ಳುವ ಅವಕಾಶ ಇನ್ನೂ ಹಾಗೆ ಇದೆ. ಸೊ ನೀವು ಆಕ್ಷನ್ ತಗೊಳ್ಳಿ. ಏನ್ ಮಾಡಬೇಕು ಮ್ಯಾನಿಫೆಸ್ಟ್ ಮಾಡಿ. ರಿಚುವಲ್ ಸ್ಪೆಲ್ ಏನು ನಿಮಗೆ ಸಾಧ್ಯ ಆಗುತ್ತೋ, ನಿಮಗೆ ಅನುಕೂಲ ಆಗುತ್ತೋ ಅದನ್ನ ಮಾಡಿ. ನಿಮ್ಮ ಪ್ರೀತಿಯ ಪಾರ್ಟ್ನರ್ ಜೆನ್ಯೂನ್ ಆಗಿ ಇದ್ರೆ ನಿಮಗೆ ಖಂಡಿತ ನೀವು ಅವ್ರಿಗೋಸ್ಕರ ಹೋರಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ಏಂಜಲ್ ಗೈಡೆನ್ಸ್ ಏನ್ ಬಂದಿದೆ, ನಿಮಗೆ ಯಾವ ಗೈಡೆನ್ಸ್ ಸಪೋರ್ಟ್ ಮಾಡ್ತಾ ಇದೆ ಅಂತ ನಾವು ನೋಡೋಣ. Give the guidance for this reading. 1616 ರೀಅಡ್ಜಸ್ಟ್ಮೆಂಟ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಸೊ ರೀಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಗಟ್ ಫೀಲಿಂಗ್, ನಿಮ್ಮ ಗಟ್ ಫೀಲಿಂಗ್ ಏನ್ ಹೇಳ್ತಾ ಇದೆ ಅದನ್ನ ಕೇಳಿ. 0440 ಅಂತ ಬರ್ತಾ ಇದೆ. ಸೊ ನಿಮ್ಮ ಹಾರ್ಟ್ನ ಮೈಂಡ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಭಯ ಇದ್ರೆ, ಸ್ಟ್ರೆಸ್ ಇದ್ರೆ, ಓವರ್ ಥಿಂಕಿಂಗ್ ಇದ್ರೆ ಅದನ್ನ ನಿಧಾನವಾಗಿ ಬಿಡಿ. ನಿಮ್ಮ ರಿಲೇಶನ್ಶಿಪ್ ಅಥವಾ ಫ್ಯಾಮಿಲಿ ಲೈಫ್ಗೆ ಹೆಚ್ಚು ಗಮನ ಕೊಡುವ ಸಮಯ ಬಂದಿದೆ. ಪಾಸಿಟಿವ್ ಥಾಟ್ಸ್ನ ಇಟ್ಕೊಳ್ಳಿ. ಸೊ ಇಲ್ಲಿ ಲವ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇರೋದು ರಿಲೇಶನ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಕ್ಲಿಯರ್ ಮಾಡುವ ಟೈಮ್ ಬಂದಿದೆ. ಈಗೋಗಿಂತ ಲವ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ. ಹಾನೆಸ್ಟ್ ಕಮ್ಯುನಿಕೇಶನ್ ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ ಮಾಡುತ್ತೆ. ಸೊ ಟ್ರಸ್ಟ್ ಮಾಡಿ, ಫಿಯರ್ ಬಿಡಿ, ಲವಿಂಗ್ಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ 0440 ಬಂದಿದೆ. 0 ಬಂದ್ರೇನೆ ಡಿವೈನ್ ಎನರ್ಜಿ, ನ್ಯೂ ಸೈಕಲ್, ಸ್ಪಿರಿಚುವಲ್ ಸಪೋರ್ಟ್. ನಮ್ಗೆ ಇವತ್ತು ರೀಡಿಂಗ್ ಮಾಡಿರೋ ಪ್ರಕಾರ ಇಲ್ಲೂ ಕೂಡ 0440 ಬಂದಿದೆ. ಇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ನ ಬಿಲ್ಡ್ ಮಾಡೋದು. ಪೇಷನ್ಸ್ ಇಟ್ಕೊಳ್ಳಿ, ನೀವು ಒಬ್ರಲ್ಲ, ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ನಿಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡಿ. ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಟ್ರಸ್ಟ್ ಮತ್ತೆ ಹಾನೆಸ್ಟಿ ಬೇಕು. ಹೇಸ್ಟ್ ಮಾಡಲೇಬೇಡಿ. ಸ್ಲೋ ಆಗಿ ರಿಲೇಶನ್ಶಿಪ್ ಬಿಲ್ಡ್ ಆಗಲಿ. ಸ್ಟ್ರಾಂಗ್ ಫೌಂಡೇಶನ್ ಇದ್ರೆ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಅಲ್ಲಿ ಹೋಗುತ್ತೆ. ಖಂಡಿತ ಅದನ್ನ ನೀವು ವರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ 1616 ಪ್ಲಸ್ 0440 ಒಟ್ಟಿಗೆ ಬಂದಿರೋದ್ರಿಂದ ನಿಮಗೆ ಮೊದಲು ಹೀಲಿಂಗ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡು ಅಫರ್ಮೇಷನ್ಸ್ ಹೇಳ್ಕೊಂಡು ಹೀಲ್ ಮಾಡ್ಕೊಳ್ಳಿ. ನಂತರ ಸ್ಟ್ರಾಂಗ್ ಫೌಂಡೇಶನ್ನ ಬಿಲ್ಡ್ ಮಾಡಿ. ಪಾಸಿಟಿವ್ ಕಮ್ಯುನಿಕೇಶನ್ನ ಇಟ್ಕೊಳ್ಳಿ. ಫಿಯರ್ನ ಬಿಟ್ಬಿಡಿ. ಪೇಷನ್ಸ್ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಚೇಂಜ್ಗೆ ಅವಕಾಶ ಖಂಡಿತ ಇದೆ. ಹಳೆಯ ಫಿಯರ್ ಇರ್ಬೋದು ಮತ್ತು ನೆಗೆಟಿವ್ ಥಾಟ್ಸ್ ಇರ್ಬೋದು ಅದನ್ನ ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಹಾರ್ಟ್ಗೆ ಶಾಂತಿ ಕೊಡಿ. ಸೊ ರಿಲೇಶನ್ಶಿಪ್ನಲ್ಲಿ ಹಾನೆಸ್ಟ್ ಆಗಿ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ನ ಬೆಳೆಸ್ಕೊಂಡಾಗ ನಿಮ್ಮ ಫ್ಯೂಚರನ್ನು ನಿಮ್ಮ ಆಕ್ಷನ್ ಮತ್ತು ಚಾಯ್ಸಸ್ ರೂಪಿಸ್ಕೊಳ್ಳುತ್ತೆ. ಸೊ ನೀವು ಏನೇ ಮಾಡಿದ್ರು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನ ಕೇಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ. ಡಿಸ್ಪ್ಲೇ ಆಗಿರೋ ನಂಬರ್ 8867550218 ಆಗಿರುತ್ತೆ. ಫಸ್ಟ್ ಟೈಮ್ ಟ್ಯಾರೋ ರೀಡಿಂಗ್ ಬರೋರಿಗೆ 399 ರುಪೀಸ್ ಟ್ಯಾರೋ ರೀಡಿಂಗ್ ಚಾರ್ಜಸ್ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.